ನಮಸ್ಕಾರ ವೀಕ್ಷಕರೇ. ಯಾರ ಮಾತನ್ನು ಕೇಳಬೇಡಿ, ನಿಮ್ಮ ಗುರಿಯತ್ತ ಮುನ್ನುಗ್ಗಿ. ಹೈದರಾಬಾದ್ನ ಮಲ್ಲಾರೆಡ್ಡಿ ಯೂನಿವರ್ಸಿಟಿಯಲ್ಲಿ ಟಾಕ್ಸಿಕ್ ಸಿನಿಮಾದ ವೇದಿಕೆ ಮೇಲೇರಿದ ರಾಕಿಂಗ್ ಸ್ಟಾರ್ ಯಶ್ ಕೇವಲ ಸಿನಿಮಾ ಪ್ರಚಾರ ಅಷ್ಟೇ ಮಾಡಲಿಲ್ಲ, ಬದಲಾಗಿ ಇಡೀ ಭಾರತೀಯ ಚಿತ್ರರಂಗವೇ ತಿರುಗಿ ನೋಡುವಂತಹ, ಪ್ರತಿಯೊಬ್ಬ ಭಾರತೀಯನ ಮನಸ್ಸಿಗೆ ತಟ್ಟುವಂತಹ ಒಂದು ಅದ್ಭುತ ಭಾಷಣ ಮಾಡಿದ್ದಾರೆ. ದೇಶದಲ್ಲಿ ನಡೆಯುತ್ತಿರೋ ನಾರ್ತ್ ವರ್ಸಸ್ ಸೌತ್ ಕಿತ್ತಾಟದ ಬಗ್ಗೆ ಯಶ್ ತೆಲುಗು ನೆಲದಲ್ಲಿ ನಿಂತು ಹೇಳಿದ್ದೇನು? ಪ್ರತಿಯೊಬ್ಬ ಯುವಕನಿಗೂ ಯಶ್ ನೀಡಿದ ಆ ಒಂದು ಸ್ಟೀಮ್ ಬೋಟ್ ಕಥೆಯ ರಹಸ್ಯವೇನು? ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಯಶ್ ಅವರ ಈ ಮಾತುಗಳು ಇಷ್ಟೊಂದು ವೈರಲ್ ಆಗ್ತಿರೋದಕ್ಕೆ ನಿಜವಾದ ಕಾರಣ ಏನು? ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹೌದು ಸ್ನೇಹಿತರೆ, ಸಾಮಾನ್ಯವಾಗಿ ಒಬ್ಬ ಸಿನಿಮಾದ ಪ್ರೀ ರಿಲೀಸ್ ಅಥವಾ ಪ್ರಚಾರ ಕಾರ್ಯಕ್ರಮ ಎಂದರೆ ಸಿನಿಮಾದ ಕತೆ, ಹೀರೋಯಿನ್, ಡೈರೆಕ್ಟರ್ ಬಗ್ಗೆ ಅಷ್ಟೇ ಮಾತಾಡ್ತಾರೆ. ಆದರೆ ಯಶ್ ಹಾಗಲ್ಲ. ಹೈದರಾಬಾದ್ ವೇದಿಕೆಯಲ್ಲಿ ಯಶ್ ಮಾತನಾಡಲು ನಿಂತಾಗ ಇಡೀ ದೇಶದಲ್ಲಿ ಚರ್ಚೆಯಾಗುತ್ತಿರುವ ನಾರ್ತ್ ವರ್ಸಸ್ ಸೌತ್ ಭಾಷೆಯ ವಿವಾದ ಪ್ರಸಂಗವನ್ನು ಹೇಳಿದರು. ಯಶ್ ಹೇಳಿದರು, ನಮ್ಮ ದೇಶದಲ್ಲಿ ಹಲವು ರಾಜ್ಯಗಳಿವೆ, ಹಲವು ಭಾಷೆಗಳಿವೆ. ಪ್ರತಿಯೊಬ್ಬರಿಗೂ ತಮ್ಮ ಮಾತೃಭಾಷೆಯ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವ ಇರುವುದು ಸಹಜ, ಅದು ಸ್ವಾಭಾವಿಕ. ಆದರೆ ಇವತ್ತು ದೇಶ ಸಿರಿರಂಗ ಮತ್ತು ಜನರ ಒಂದಾಗುವ ಸಮಯ ಬಂದಿದೆ. ಅಷ್ಟೇ ಅಲ್ಲ, ಪ್ರಾದೇಶಿಕತೆ ಅಥವಾ ಭಾಷೆಯ ಹೆಸರಿನಲ್ಲಿ ದೇಶದ ಒಗ್ಗಟ್ಟನ್ನು ಒಡೆಯಲು ಪ್ರಯತ್ನಿಸುವವರ ಬಗ್ಗೆ ಯಶ್ ಎಚ್ಚರಿಕೆ ನೀಡಿದರು. ರಾಜಕೀಯ ಸ್ವಾರ್ಥಕ್ಕಾಗಿ ಅಥವಾ ತಮ್ಮ ಲಾಭಕ್ಕಾಗಿ ಪ್ರಾದೇಶಿಕ ಭೇದ ಭಾವ ಹುಟ್ಟುಹಾಕುವವರು ಮಾತಿಗೆ ಜನರು ಕಿವಿಕೊಡಬಾರದು ಎಂದು ಮುಕ್ತವಾಗಿ ಕರೆ ನೀಡಿದರು. ಹಾಗೆ ತಮ್ಮ ಈ ಮಾತಿಗೆ ಮತ್ತಷ್ಟು ಬಲ ತುಂಬಿದ ಯಶ್ ಭಾರತೀಯ ಗುಣ ಮತ್ತು ಪ್ರತಿಭೆಯ ಶಕ್ತಿಯ ಬಗ್ಗೆ ಮಾತನಾಡಿದರು. ನೀವು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡಿದರೆ, ನಿಮ್ಮಲ್ಲಿ ಪ್ರತಿಭೆ ಇದ್ದರೆ ಭಾರತದ ಯಾವುದೇ ಮೂಲೆಗೆ ಹೋದರೂ ನಿಮಗೆ ಪ್ರೀತಿ ಸಿಕ್ಕೇ ಸಿಗುತ್ತದೆ ಎಂದರು. ಕನ್ನಡ ಚಿತ್ರರಂಗದಿಂದ ಬಂದು ಇಡೀ ಭಾರತವೇ ಹೆಮ್ಮೆ ಪಡುವಂತಹ ಬೆಳೆದ ಯಶ್ ಅವರು ಈ ಮಾತಿಗೆ ಸ್ವತಃ ಅವರ ಜೀವನವೇ ಸಾಕ್ಷಿ. ಒಬ್ಬ ಸಾಮಾನ್ಯ ನಟನಾಗಿ ರಂಗಭೂಮಿಯಿಂದ ಪಯಣ ಆರಂಭಿಸಿ ಇಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಾಕಿ ಬಾಯ್ ಆಗಿ ಮೆರೆಯುತ್ತಿರುವ ಯಶ್ ತಮ್ಮ ಅನುಭವದಿಂದಲೇ ಈ ಸತ್ಯವನ್ನು ಸಾರಿದರು. ಯಾವುದೇ ರಾಜ್ಯದಿಂದ ಒಬ್ಬ ವ್ಯಕ್ತಿ ತಮ್ಮ ಒಳ್ಳೆಯ ಕೆಲಸ ಮಾಡಿದರೆ ನಮ್ಮ ದೇಶದ ಪ್ರೇಕ್ಷಕರು ಅವರನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸುತ್ತಾರೆ ಎಂಬ ಗಟ್ಟಿ ನಂಬಿಕೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಭಾಷಣದ ಅತ್ಯಂತ ಆಕರ್ಷಕ ಭಾಗವಾದ ಎಂದರೆ ಯಶ್ ಯುವಕರಿಗೆ ಸ್ಫೂರ್ತಿ ತುಂಬಲು ಹೇಳಿದ ಆ ಸ್ಟೀಮ್ ಬೋಟ್ನ ಉದಾಹರಣೆ. ಮೊದಲ ಬಾರಿಗೆ ಸ್ಟೀಮ್ ಬೋಟ್ ಇಂಜಿನ್ ಕಂಡುಹಿಡಿದಾಗ ಜಗತ್ತು ಅದನ್ನು ಹೇಗೆ ಸ್ವೀಕರಿಸಿತ್ತು ಗೊತ್ತಾ? ಇದು ಸಾಧ್ಯವೇ ಇಲ್ಲ, ಹಬೆಯಿಂದ ಬೋಟ್ ಮುಂದೆ ಹೋಗಲು ಹೇಗೆ ಸಾಧ್ಯ ಎಂದು ಎಲ್ಲರೂ ನಕ್ಕರು, ಟೀಕಿಸಿದರು. ಆದರೆ ಸೃಷ್ಟಿಕರ್ತ ಆ ಟೀಕೆಗಳಿಗೆ ತಲೆಕೆಡಿಸಿಕೊಳ್ಳದೆ ಬೋಟ್ ಚಲನೆ ಮಾಡಿದನು. ಬೋಟ್ ಮುಂದೆ ಸಾಗಲು ಶುರುವಾದ ಮೇಲಾದರೂ ಟೀಕೆಗಳು ನಿಲ್ಲುತ್ತಾ? ಇಲ್ಲ. ಇದು ಮುಂದೆ ಹೋದರೂ ಜಾಸ್ತಿ ದೂರ ಹೋಗಲ್ಲ, ಎಲ್ಲೋ ಮುಳುಗಿ ಹೋಗುತ್ತೆ, ಕ್ರ್ಯಾಶ್ ಆಗುತ್ತೆ ಎಂದು ಜನರು ಹೇಳ್ತಲೇ ಇದ್ದರು. ಈ ಕಥೆಯ ಹೇಳಿದ ಯಶ್ ಅವರು ಯುವಕರಿಗೆ ಒಂದು ಅದ್ಭುತ ಸಂದೇಶ ನೀಡಿದರು. ಜೀವನದಲ್ಲಿ ನೀವು ಏನೇ ಹೊಸದನ್ನು ಸಾಧಿಸಲು ಹೊರಟಾಗ ನಿಮ್ಮನ್ನು ಹಿಂದಕ್ಕೆ ಎಳೆಯುವವರು, ಟೀಕಿಸುವವರು ಇದ್ದೇ ಇರ್ತಾರೆ. ಡೋಂಟ್ ಲಿಸನ್ ಟು ಎನಿಬಡಿ, ಕೀಪ್ ಗೋಯಿಂಗ್. ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಯಶಸ್ಸು ನಿಮ್ಮ ಪಾದದಡಿಯಲ್ಲಿರುತ್ತದೆ ಎಂದು ಯುವಕರಿಗೆ ಸ್ಫೂರ್ತಿಯನ್ನು ತುಂಬಿದ್ದಾರೆ. ಹಾಗೆ ಟಾಕ್ಸಿಕ್ ಸಿನಿಮಾದ ಈ ಪ್ರೀ ರಿಲೀಸ್ ಕಾರ್ಯಕ್ರಮ ಕೇವಲ ಸಿನಿಮಾ ಪ್ರಚಾರಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಯಶ್ ಒಬ್ಬ ನಟನಾಗಿ ಮಾತ್ರವಲ್ಲದೆ ಒಬ್ಬ ನಾಯಕನ ಯುವಜನತೆಗೆ ದಾರಿದೀಪವಾಗಬಲ್ಲ ಚಿಂತನೆಗಳನ್ನು ಹಂಚಿಕೊಂಡರು. ಅವರ ಈ ಭಾಷಣ ಈಗ ಕನ್ನಡ, ತೆಲುಗು, ತಮಿಳು ಹಾಗೆ ಹಿಂದಿ ಅಭಿಮಾನಿಗಳ ನಡುವೆ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಪ್ರಾದೇಶಿಕ ಭೇದ ಭಾವ ಮರೆತು ಪ್ರತಿಯೊಬ್ಬರ ಸಾಧನೆಯನ್ನು ಗೌರವಿಸಬೇಕು ಎಂದು ಯಶ್ ಅವರು ಸಂದೇಶ ನಿಜಕ್ಕೂ ಇಂದಿನ ಕಾಲಘಟ್ಟಕ್ಕೆ ಅಗತ್ಯವಾಗಿತ್ತು. ಸ್ನೇಹಿತರೆ, ನಾರ್ತ್ ವರ್ಸಸ್ ಸೌತ್ ಒಗ್ಗಟ್ಟು ಮತ್ತು ಟೀಕೆಗಳು ಎದುರಿಸುವ ಬಗ್ಗೆ ರಾಕಿಂಗ್ ಸ್ಟಾರ್ ಯಶ್ ಹೇಳಿದ ಈ ಮಾತುಗಳ ಬಗ್ಗೆ, ಹಾಗೆ ನೀವು ಯಶ್ ಅವರು ಹೇಳಿರುವ ಈ ಸ್ಟೀಮ್ ಬೋಟ್ ಸಂದೇಶವನ್ನು ಒಪ್ಪುತ್ತೀರಾ? ನಿಮ್ಮೆಲ್ಲ ಅನಿಸಿಕೆಯನ್ನು ಈ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ತಕ್ಷಣವೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಸಿನಿ ಲೋಕ ಇಂಥ ಕುತೂಹಲಕಾರಿ ಅಪ್ಡೇಟ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.